ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಸೀತೆಯೋ ಶಾಕುಂತಲೆಯೋ ಕಾದಂಬರಿಯ ಮೊದಲನೇ ಅಧ್ಯಾಯವನ್ನ ಕೇಳ್ತಾ ಇದ್ದೀರಾ. ಲೇಟ್ ಆಗೋಯ್ತು. ಮಗು ಎಷ್ಟೊತ್ತಿಂದ ಕಾಯ್ತಾ ಇದ್ದಾಳೋ ಏನೋ, ಗೇಟ್ ಹತ್ರನೇ ನಿಂತಿರ್ತಾಳಿನ್ನು ಎಂದು ಯೋಚಿಸುತ್ತಾ ಗಾಡಿ ಓಡಿಸುತ್ತಿದ್ದ ಸ್ವಾತಿಗೆ ಗಾಡಿಯ ಎದುರಿಗೆ ಬಂದ ಪುಟ್ಟ ನಾಯಿ ಮರಿ ಕಾಣಿಸದೇ ಹೋಯಿತು. ಗಾಡಿಯ ಛತ್ರ ತಾಗಿ ಕುಯ್ 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 ಎಂಬ ಸದ್ದಿಗೆ ವಾಸ್ತವಕ್ಕೆ ಬಂದಳು ಸ್ವಾತಿ. ಅಯ್ಯೋ ದೇವ್ರೇ, ಎಂಥ ಕೆಲಸ ಆಗೋಯ್ತು, ಪಾಪ ಪಪ್ಪಿ ಎನ್ನುತ್ತಾ ಗಾಡಿಗೆ ಬ್ರೇಕ್ ಹಾಕಿ ಇಳಿದ ಸ್ವಾತಿ ತನ್ನ ಎರಡೂ ಕೈಗಳಿಂದ ಪಪ್ಪಿಯನ್ನು ಎತ್ತಿಕೊಂಡಳು. ಪಿಳಿ ಪಿಳಿ ಕಣ್ಣು ಬಿಡುತ್ತಿದ್ದ ಪಪ್ಪಿಯನ್ನು ಕಂಡಾಗ ತನ್ನ ಮುದ್ದು ಮಗಳ ನೆನಪು ತೂರಿ ಬಂತು. ಪಪ್ಪಿಯ ಕತ್ತಿನ ಸುತ್ತ ಬೆಲ್ಟ್ ಇಲ್ಲದೆ ಇದ್ದರೂ ಯಾರಾದರೂ ಸಾಕಿದ ಮರಿಯೇನೋ ಎಂದುಕೊಂಡು ಅತ್ತಿತ್ತ ನೋಡಿದಳು. ಯಾರೂ ಕಾಣಿಸಲಿಲ್ಲ. ನಾಯಿ ಮರಿಯನ್ನು ಎತ್ತಿ ಎಲ್ಲ ಪೆಟ್ಟಾಗಿದೆ ಎಂದು ಪರೀಕ್ಷೆ ಮಾಡುವಂತೆ ನೋಡಿದಳು. ಪಪ್ಪಿಯ ಬಲಗಾಲಿಗೆ ಸ್ವಲ್ಪ ಪೆಟ್ಟಾಗಿತ್ತು. ಕೊರಳಿಗೆ ಸುತ್ತಿದ್ದ ಸ್ಕಾರ್ಫ್ ತೆಗೆದು ಅದರ ಕಾಲಿಗೆ ಸುತ್ತಿದಳು. ಕತ್ತಲು ನಿಧಾನವಾಗಿ ತನ್ನ ಸಾಮ್ರಾಜ್ಯ ವಿಸ್ತಾರ ಮಾಡುತ್ತಿದ್ದ ಸಮಯವಾದ್ದರಿಂದ ಹೆಚ್ಚು ಹೊತ್ತು ಅಲ್ಲಿ ನಿಲ್ಲದೆ ಪಪ್ಪಿಯನ್ನು ತನ್ನ ಗಾಡಿಯಲ್ಲಿ ಇಟ್ಟುಕೊಂಡು ಮನೆಯ ಕಡೆ ಗಾಡಿ ನಡೆಸಿದಳು. ತನ್ನ ಪುಟ್ಟ ಗೂಡಿಗೆ ಮೊದಲು ಬಂದ ಸ್ವಾತಿ ಬಾಗಿಲಿಗೆ ಹಾಕಿದ್ದ ಬೀಗ ತೆರೆದು ಸಣ್ಣದೊಂದು ಹುರಿಯಿಂದ ಪಪ್ಪಿಯನ್ನು ಕಿಟಕಿಯ ಸರಳಿಗೆ ಕಟ್ಟಿ ಹಾಕಿ ಮಗಳನ್ನು ಕರೆತರಲು ಹೋದಳು. ಶಾರದಮ್ಮ, ಬಾಗಿಲ ಹೊರಗಿನಿಂದಲೇ ಕರೆದಳು. ಸ್ವಲ್ಪ ಸಿಟ್ಟಿನ ಮುಖದಲ್ಲೇ ಹೊರಬಂದರು ಹಿರಿಯ ಹೆಂಗಸು. ಸ್ವಾತಿ, ಬರ್ತಾ ಬರ್ತಾ ನೀನು ತುಂಬ ಲೇಟಾಗಿ ಬರ್ತಾ ಇದೆಯಮ್ಮ. ಸಂಜೆ ಹೊತ್ತು ನಿನ್ನ ಮಗಳೇ ರಗಳೆ ಸಹಿಸೋದು ತುಂಬ ಕಷ್ಟ. ಗೇಟ್ ಬಿಟ್ಟು ಒಳಗೆ ಬರಲ್ಲ ಅಂತಾಳೆ. ಇವತ್ತಂತೂ ಹಾಲು ಸಹಿತ ಕುಡ್ದಿಲ್ಲ ಎಂದು ಅವರು ಹೇಳುತ್ತಾ ಇರುವಂತೆಯೇ ಶಾರದಮ್ಮ ಅವರ ಸೊಸೆ ಸೌಮ್ಯ ಮಲಗಿದ್ದ ಮಗುವನ್ನು ಹೆಗಲ ಮೇಲೆ ಹಾಕಿಕೊಂಡು ಬಂದರು. ಸಿರಿಯನ್ನು ತನ್ನ ಹೆಗಲಿಗೆ ವರ್ಗಾಯಿಸಿಕೊಂಡು, ಸಾರಿ ಶಾರದಮ್ಮ, ಇನ್ಮೇಲೆ ಸ್ವಲ್ಪ ಬೇಗ ಬರೋದಕ್ಕೆ ಪ್ರಯತ್ನ ಪಡ್ತೀನಿ ಎಂದಳು ಸಪ್ಪೆದನಿಯಲ್ಲಿ. ಮಗುವಿಗೆ ಎಚ್ಚರವಾಗದಂತೆ ನಿಧಾನವಾಗಿ ಮಂಚದ ಮೇಲೆ ಮಲಗಿಸಿ ಬಚ್ಚಲು ಮನೆ ಹೊಕ್ಕಳು. ಮುಖಕ್ಕೆ ಒಂದಿಷ್ಟು ತಣ್ಣೀರು ಎರಚಿಕೊಂಡಾಗ ಮನಸ್ಸಿಗೆ ಸ್ವಲ್ಪ ಸಮಾಧಾನವೆನಿಸಿತು. ಅಡಿಗೆ ಮನೆ ಕಡೆ ಹೊರಟವಳ ಕಣ್ಣು ಗಡಿಯಾರದ ಕಡೆ ಹೊರಳಿದಾಗ 7:15 ದಾಟಿತ್ತು. ಓಹ್, ಬೇಗ ಬೇಗ ಅಡಿಗೆ ಮಾಡಬೇಕು. ಸಿರಿ ಬೇರೆ ಹಾಲು ಕೂಡ ಕುಡ್ದಿಲ್ಲ ಅಂದ್ರು ಎಂದುಕೊಳ್ಳುತ್ತಲೇ ಬೆಳಿಗ್ಗೆ ಬಟ್ಟಲಲ್ಲಿ ಉಳಿದಿದ್ದ ಹಾಲನ್ನು ಕಾಯಿಸಲು ಇಟ್ಟಳು. ಕುಕ್ಕರ್ನಲ್ಲಿ ಅಕ್ಕಿ ತೊಳೆದು ಅನ್ನಕ್ಕೆ ಇಟ್ಟು ಕಾಫಿ ಫಿಲ್ಟರ್ ನೋಡಿದಳು. ತಳದಲ್ಲಿ ಸ್ವಲ್ಪ ಡಿಕಾಕ್ಷನ್ ಉಳಿದಿತ್ತು. ಕಾಯಿಸಿದ ಹಾಲಿನಲ್ಲಿ ಸ್ವಲ್ಪ ಹಾಲನ್ನು ಕಾಫಿಗೆ ಬೆರೆಸಿ ಉಳಿದ ಹಾಲನ್ನು ಒಂದು ತಟ್ಟೆಗೆ ಹಾಕಿ ತಣಿಯಲು ಇಟ್ಟಳು. ಕಾಫಿ ಕಪ್ ಹಿಡಿದು ಬಂದ ಸ್ವಾತಿ ಗೋಡೆಗೆ ಹೊರಗೆ ಕುಳಿತು ಕಾಲು ಚಾಚಿಕೊಂಡು ಕುಳಿತಳು. ಬೆಳಿಗ್ಗೆಯಿಂದ ಒಂದೇ ಸಮನೆ ದುಡಿದ ಜೀವಕ್ಕೆ ಹಾಗೆ ಕುಳಿತದ್ದು ತುಸು ಆರಾಮ ಎನಿಸಿತ್ತು. ನಿಧಾನವಾಗಿ ಕಾಫಿ ಕುಡಿದು ಲೋಟ ತೊಳೆದು ಇಡುವಷ್ಟರಲ್ಲಿ ಕುಕ್ಕರ್ ಕೂಡ ಕೂಗಿತ್ತು. ತಣಿಯಲು ಇಟ್ಟಿದ್ದ ಹಾಲನ್ನು ಒಂದು ಬೌಲ್ಗೆ ಹಾಕಿ ಪಪ್ಪಿಯ ಎದುರಿಗೆ ಇಟ್ಟಳು. ಕ್ಷಣದಲ್ಲಿ ಬೌಲ್ ಖಾಲಿಯಾಗಿತ್ತು. ಓಹೋ, ಸಿಕ್ಕಾಪಟ್ಟೆ ಹಸಿವೆ ಆಗಿತ್ತ ನಿಂಗೆ? ನಿಂಗೊಂದು ಹೆಸರಿಡ್ಬೇಕಲ್ಲ. ಸಿರಿ ಎದ್ಮೇಲೆ ಅವಳೇ ಇಡ್ತಾಳೆ ಎಂದು ಪ್ರೀತಿಯಿಂದ ಅದರ ತಲೆ ಸವರಿ ಕೈ ತೊಳೆಯಲು ಹೋದಳು. ಸಿರಿ, ಮುದ್ದು, ಏಳ್ಕಂದ ಎನ್ನುತ್ತಾ ಮಗಳು ಮಲಗಿದ್ದ ಕಡೆ ಬಂದು ಎಬ್ಬಿಸಿದಳು ಸ್ವಾತಿ. ಗಾಢ ನಿದ್ದೆಯಲ್ಲಿದ್ದ ಮಗುವನ್ನು ಕಂಡಾಗ ಮುದ್ದು ಉಕ್ಕಿ ಬಂದಿತ್ತು. ಕೆನ್ನೆಯ ಮೇಲೆ ಇದ್ದ ಕಣ್ಣೀರ ಕರೆ ಮಲಗುವ ಮುಂಚೆ ತನಗಾಗಿ ಹಂಬಲಿಸಿದ್ದ ಕತೆ ಹೇಳುತ್ತಿತ್ತು. ಅದನ್ನು ಕಂಡ ಸ್ವಾತಿಯ ಕಣ್ಣು ಕೂಡ ತುಂಬಿ ಬಂದಿತ್ತು. ಸಾರಿ ಬಂಗಾರ, ಇವತ್ತು ಬರೋದಕ್ಕೆ ತಡ ಆಯಿತು. ಇನ್ಮೇಲೆ ಬೇಗ ಬರೋದಕ್ಕೆ ಟ್ರೈ ಮಾಡ್ತೀನಿ ಎನ್ನುತ್ತಾ ಮಗುವಿನ ಹಣೆಯ ಮೇಲೆ ಮುತ್ತನ್ನಿಟ್ಟಳು. ನಿದ್ರೆಯಲ್ಲೇ ಕೊಸರಾಡಿದ ಮಗುವನ್ನು ಮತ್ತೆ ತಟ್ಟಿ ಮಲಗಿಸಲು ಹೋದವಳು ಮಗುವಿನ ಊಟ ಆಗಿಲ್ಲ ಎಂಬುದು ನೆನಪಾಗಿ ಮತ್ತೆ ಎಚ್ಚರಗೊಳಿಸುವ ಕೆಲಸಕ್ಕೆ ಕೈ ಹಾಕಿದಳು. ಸಿರಿ, ಪುಟ್ಟಮ್ಮ, ಏಳಮ್ಮಿ, ಒಂದು ತುತ್ತು ಊಟ ಮಾಡಿ ಮಲ್ಗಮ್ಮ ಎಂದಾಗ ಸಿರಿ ಕಣ್ಣು ತೆರೆಯದೆ ಅರೆಬರೆ ನಿದ್ದೆಯಲ್ಲೇ, ನಂಗೆ ಊಟ ಬೇಡಮ್ಮ ಪ್ಲೀಸ್, ನಂಗೆ ನಿದ್ದೆ ಬರ್ತಿದೆ ಎನ್ನುತ್ತಾ ತಿರುಗಿ ಮಲಗಿದಳು. ಹಸಿದೊಟ್ಟೆಲ್ಲಿ ಮಲಗಬಾರ್ದು ಕಣೆ. ಏಳ್ಪುಟ, ಹೇಳೋ, ಒಂದೇ ಒಂದು ತುತ್ತು ತಿಂದು ಮಲಗ್ಬಿಡು. ಅಮ್ಮನ ಮಾತಿಗೆ ಮಗಳು ಚೂರು ಕೂಡ ಕದಲಿಲ್ಲ. ಸರಿ ಬಿಡು, ನಿಂಗೆ ಅಂತ ಒಂದು ಸರ್ಪ್ರೈಸ್ ತಂದಿದ್ದೆ, ಅದನ್ನ ಶ್ರೇಯು ಕೊಟ್ಬಿಡ್ತೀನಿ ಬಿಡು ಎಂದಾಗ ಪಟ್ಟೆಂದು ಎದ್ದ ಸಿರಿ, ಏನದು ಸರ್ಪ್ರೈಸು ಎಂದು ಮಂಚದ ಮೇಲೆ ಎದ್ದು ನಿಂತಳು. ಆಹಾ ಕಳ್ಳಿ, ಸರ್ಪ್ರೈಸ್ ಅಂದ ಕೂಡಲೇ ನಿದ್ದೆ ಎಲ್ಲ ಓಡೋಯ್ತಾ? ಭಾರಿ ಕಳ್ಳಿ ಇದೆಯಾ ನೀನು ಎಂದು ಹೇಳುತ್ತಾ ಕಚಗುಳಿ ಇಟ್ಟಳು. ಮಗುವಿನ ಕಿಲಕಿಲ ನಗು ಅಷ್ಟರವರೆಗೂ ಇದ್ದ ಸ್ವಾತಿಯ ಬೇಸರವನ್ನು ಹೊಡೆದು ಓಡಿಸಿತ್ತು.
ನಕ್ಕು ನಕ್ಕು ಸಾಕಾದ ಸಿರಿ, ಅಮ್ಮ ಪ್ಲೀಸ್ ಅಮ್ಮ ಸಾಕಮ್ಮ, ಕಚ್ಕುಳಿ ಕೊಟ್ಟಿದ್ದು ಸಾಕು, ಊಟ ಮಾಡಿಸು, ಹಸುವೆ ಆಗ್ತಿದೆ ಎಂದಾಗ ಅವಳನ್ನು ಮಡಿಲಲ್ಲಿ ಎತ್ತಿಕೊಂಡು ರೂಮಿನಿಂದ ಹೊರಗೆ ಬಂದಳು. ಸೀದಾ ಬಚ್ಚಲಿಗೆ ಕರೆದುಕೊಂಡು ಹೋಗಿ, ನೀನ್ ಫ್ರೆಶ್ ಆಗ್ ಬಾ, ನಾನು ಅನ್ನ ಕಲಸಿ ರೆಡಿ ಮಾಡಿಟ್ಟಿರ್ತೀನಿ ಎಂದ ಸ್ವಾತಿ ಅಡಿಗೆ ಮನೆಗೆ ಹೋದಳು. ಬೆಳಿಗ್ಗೆ ಮಾಡಿಟ್ಟು ಹೋಗಿದ್ದ ಬೆಂಡೆಕಾಯಿ ಪಲ್ಯವನ್ನು ಫ್ರಿಜ್ಜಿಂದ ತೆಗೆದು ಬಿಸಿ ಮಾಡಿಟ್ಟಳು. ಹಾಗೆ ಮೊಸರು ಕೂಡ ತೆಗೆದು ಹೊರಗೆ ಇಟ್ಟಳು. ಐ ಅಮ್ಮ ಪಪ್ಪಿ ಎನ್ನುತ್ತಾ ಖುಷಿಯಿಂದ ಚೀರಿದಳು ಸಿರಿ. ಮಗಳ ಖುಷಿ ನೋಡಿ ಸ್ವಾತಿಯ ಮುಖದಲ್ಲೂ ನಗೆ ಮೂಡಿತ್ತು. ಇದೇನ ಸರ್ಪ್ರೈಸು, ಸೂಪರ್ ಆಗಿದೆ ಅಮ್ಮ ಎನ್ನುತ್ತಾ ಪಪ್ಪಿಯ ಬಳಿ ಓಡಿದಳು ಸಿರಿ. ಕಂದು ಬಿಳಿ ಬಣ್ಣ ಮಿಶ್ರಿತ ಪುಟ್ಟ ನಾಯಿ ಮರಿ ಸಿರಿಗೆ ಬಲು ಮೆಚ್ಚಾಗಿತ್ತು. ಅಮ್ಮ ಇದು ಕಚ್ಚುತ್ತಾ ಎಂದಾಗಲೇ ಸ್ವಾತಿಗೆ ನಾಯಿ ಮರಿ ಕಚ್ಚಲುಬಹುದು ಎಂದು ನೆನಪಾಗಿತ್ತು. ಸಿರಿ, ನಾಯಿ ಹತ್ರ ಹೋಗ್ಬೇಡ ಎಂದು ಕೂಗಿ ಹೇಳಿ, ಬೀದಿ ನಾಯಿನೋ ಏನೋ, ನಾನು ಏನು ಯೋಚನೆ ಮಾಡದೆ ಎತ್ಕೊಂಡು ಬಂದ್ಬಿಟ್ಟೆ, ನಾಳೆ ಮೊದಲದಕ್ಕೆ ಇಂಜೆಕ್ಷನ್ ಹಾಕಿಸ್ಬೇಕು ಎಂದು ಯೋಚಿಸುತ್ತಾ ತಟ್ಟೆಯಲ್ಲಿ ಉಪ್ಪು ತುಪ್ಪ ಅನ್ನ ಕಲಿಸಿಕೊಂಡು ಬಂದಳು. ಮಗುವನ್ನು ಮಡಿಲಲ್ಲಿ ಕೂರಿಸಿಕೊಂಡು ಕತೆ ಹೇಳುತ್ತಾ ಪುಟ್ಟ ಪುಟ್ಟ ತುತ್ತನ್ನು ಬಾಯಿಗಿಟ್ಟಳು ಸ್ವಾತಿ. ಮಾ ನಂಗೆ ಸಾಕು. ತಟ್ಟೆಯಲ್ಲಿ ಇನ್ನೂ ಸ್ವಲ್ಪ ಬಾಕಿ ಇರುವಂತೆಯೇ ಲಾಗ ತೆಗೆದಳು ಸಿರಿ. ಇನ್ ಸ್ವಲ್ಪ ಮಾತ್ರ ಇರೋದು, ತಿನ್ಬಿಡು ಕಂದ, ಇಲ್ಲಾಂದ್ರೆ ನಿನ್ ಪುಟ್ಟು ಹೊಟ್ಟೆ ಮಧ್ಯರಾತ್ರಿಯಲ್ಲಿ ಎದ್ದು ನಂಗಶ್ವು ಅಂತ ಅಳುತ್ತೆ. ಮಗಳ ಹಾಗೆ ಮುದ್ದು ಮುದ್ದಾಗಿ ಹೇಳಿದಳು ಸ್ವಾತಿ. ಏನಿಲ್ಲ, ಈಗ ನನ್ ಪುಟ್ಟ ಹೊಟ್ಟೆ ನಂಗೆ ತಿಂಡಿ ಜಾಸ್ತಿ ಆಯ್ತು ಅಂತ ಅಳ್ತಾ ಇದೆ. ಮಗಳು ಕೂಡ ಅಮ್ಮನಷ್ಟೇ ಜಾಣೆ. ಇದು ಅಮ್ಮನ ತುತ್ತು, ಎಲ್ಲಿ ಮಾಡು. ಊಟದ ವಿಷಯದಲ್ಲಿ ಮಗಳ ಮಾತಿಗಿಂತ ಅಮ್ಮನ ಮಾತೆ ನಡೆಯೋದು. ಇದು ಅಜ್ಜಿ ತುತ್ತು, ಇದು ಶ್ರೇಯು ತುತ್ತು, ಇದು ಮಾಮನ್ ತುತ್ತು, ಹಾಗೂ ಹೀಗೂ ತಟ್ಟೆ ಖಾಲಿ ಆಗುವ ಹಂತಕ್ಕೆ ಬಂದಿತ್ತು. ಇದು ಅತ್ತೆ ತುತ್ತು. ಸಿರಿ ಬಾಯಿ ತೆಗಿಯಲೇ ಇಲ್ಲ. ಇದೊಂದು ತುತ್ತು ಕಣೆ ಕೂಸು, ಬಾಯಿ ತೆಗಿಯೇ. ಅಮ್ಮನ ಮಾತಿಗೆ ಮಗಳು ತಲೆ ಅಡ್ಡಡ್ಡ ಆಡಿಸಿದ್ದಷ್ಟೇ ಬಂತು. ಅಷ್ಟರಲ್ಲೇ ಸಿರಿಯ ಗಮನ ಹೊರಗಡೆ ಕಟ್ಟಿ ಹಾಕಿದ್ದ ಪಪ್ಪಿಯ ಕಡೆ ಹರಿದಿತ್ತು. ನೋಡು, ಆ ಪಪ್ಪಿ ಹೆಂಗ್ ನೋಡ್ತಾ ಇದೆ, ಪಾಪ, ಅದಕ್ಕೆ ಹಸಿವೆ ಆಗಿದೆ, ಅದಕ್ಕೂ ಮಮ್ಮು ಬೇಕಲ್ಲ, ಇದನ್ನ ಅದಕ್ಕೆ ಹಾಕು ಎಂದವಳ ಕಡೆ ನೋಡಿ, ತರ್ಲೆ ಪುಟ್ಟಿ ಎನ್ನುತ್ತಾ ಉಳಿದ 2 ತುತ್ತನ್ನು ಅವಳ ಮುಖದ ಸುತ್ತ ಗಾಳಿಯಲ್ಲಾಡಿಸಿ ನಿವಾಳಿ ತೆಗೆದು ಹೊರಗಡೆ ಇದ್ದ ಪಪ್ಪಿಗೆ ಹಾಕಿದಳು. ಅಮ್ಮ, ಈ ಪಪ್ಪಿ ಎಲ್ಲಿ ಸಿಕ್ತು ನಿಂಗೆ? ಕೈ ಬಾಯಿ ತೊಳೆದುಕೊಂಡು ಬಂದವಳ ನಿದ್ದೆ ಪೂರ್ತಿಯಾಗಿ ಹಾರಿ ಹೋಗಿತ್ತು. ರೋಡಲ್ಲಿ ಬರುವಾಗ ಗಾಡಿ ಗಡ್ಡ ಬಂದ್ಬಿಡ್ತು, ಪಾಪ ಪೆಟ್ಟಾಗಿತ್ತು, ಅದಕ್ಕೆ ಕರ್ಕೊಂಡು ಬಂದೆ. ಸಿರಿಯನ್ನು ಪಕ್ಕದಲ್ಲಿ ಮಲಗಿಸಿಕೊಂಡು ಹಣೆ ಮೇಲೆ ಮೃದುವಾಗಿ ತಟ್ಟುತ್ತಾ ಹೇಳಿದಳು. ಅಯ್ಯೋ, ಪಪ್ಪಿ ಪೆಟ್ಟಾಗಿದ್ದು ಅದ್ರಮ್ಮಂಗೆ ಗೊತ್ತಾಗ್ಲೇ ಇಲ್ವಾ, ಪಾಪ ಎಂದವಳು ಒಂದು ಕ್ಷಣ ಸುಮ್ಮನೆ ಇದ್ದು, ಪಪ್ಪಿ ಅಮ್ಮ ಅದನ್ನ ಹುಡುಕ್ತಾ ಇರ್ತೇನೋ ಅಲ್ವಾ ಅಮ್ಮ ಎಂದಳು. ನಾನಲ್ಲೆಲ್ಲ ನೋಡ್ದೆ ಬಂಗಾರ, ಅಲ್ಲಿ ಯಾರೂ ಇರ್ಲಿಲ್ಲ ಎಂದಳು ಹೊದಿಕೆ ಸರಿಯಾಗಿ ಹೊದಿಸುತ್ತ. ಮಾ, ಅಪ್ಪನೂ ನಮ್ಮನ್ನು ಹುಡುಕ್ತಾ ಇರ್ತಾರಾ? ಮಗಳ ಪ್ರಶ್ನೆಗೆ ಏನೂ ಉತ್ತರ ಕೊಡದೆ ಮಗಳ ಹಣೆಗೆ ಒಂದು ಮುತ್ತು ಕೊಟ್ಟಳು ಸ್ವಾತಿ. ಸಿರಿ ಕೂಡ ಮುಂದೇನು ಪ್ರಶ್ನೆ ಮಾಡದೆ ಅಮ್ಮನ ತೋಳು ಸೇರಿದಳು. ಸ್ವಾತಿ ಫೋನ್ ಮಾಡಿದ್ಲು, ತಟ್ಟೆಗೆ ಅನ್ನ ಬಡಿಸುತ್ತಾ ಹೇಳಿದರು ದೇವಕಿ. ಹಾ, ಕೇಳಿಸಿಕೊಂಡ ಸುದೀಪನದ್ದು ಕ್ಲುಪ್ತ ಪ್ರತಿಕ್ರಿಯೆ. ಆಫೀಸ್ನಲ್ಲಿ ಕೆಲಸ ಜಾಸ್ತಿ ಅಂತೆ, ದಿನ ಮನೆಗೆ ಬರೋದು ಲೇಟ್ ಆಗ್ತಾ ಇದೆ ಎಂದ್ಲು. ದೇವಕಿ ವರದಿ ಒಪ್ಪಿಸುತ್ತಿದ್ದರು. ಸ್ವಲ್ಪ ಹುಳಿ ಹಾಕು. ಆಡಿದ ಮಾತು ತನಗೆ ಸಂಬಂಧವೇ ಇಲ್ಲವೆನ್ನುವಂತ ನಿರ್ಲಿಪ್ತತೆ ಸುದೀಪನದ್ದು. ಪಾಪ, ಮಗು ಅಷ್ಟೊತ್ತು ಡೇ ಕೇರ್ನಲ್ಲೇ ಇರುತ್ತಂತೆ. ದೇವಕಿಯರ ಮುಂದಿನ ಮಾತನ್ನು ಗ್ರಹಿಸಿಬಿಟ್ಟಳು ಸೊಸೆ ಜಯಂತಿ. ಅತ್ತೆ, ನಾವಿಬ್ರು ಈಗಷ್ಟೇ ಕೆಲಸ ಮುಗಿಸಿ ಸುಸ್ತಾಗಿ ಬಂದಿದೀವಿ, ಸ್ವಲ್ಪ ನೆಮ್ಮದಿಯಾಗಿ ಊಟ ಮಾಡೋಕ್ ಬಿಡಬಾರ್ದಾ? ನಿಮ್ಮ ಮಗಳ ಪುರಾಣನ ಆಮೇಲೆ ಹೇಳಿ, ಅದೆಲ್ಲೂ ಓಡಿ ಹೋಗಲ್ಲ, ಈಗ ಒಂದಿಷ್ಟು ಹೊತ್ತು ಸ್ವಲ್ಪ ಸುಮ್ಮನಿರಿ. ಮುಖಕ್ಕೆ ಹೊಡೆದ ಹಾಗೆ ಸೊಸೆ ಮಾತನಾಡುತ್ತಾ ಇರುವಾಗ ದೇವಕಿಯವರ ನೋಟ ಮಗನ ಕಡೆಗೆ ಇತ್ತು. ಅಮ್ಮ, ಸ್ವಲ್ಪ ಉಪ್ಪಿನಕಾಯಿ ಹಾಕು. ಮಗ ಅಲ್ಲಿ ನಡೆಯುತ್ತಿರುವ ಮಾತುಕತೆಗೂ ತನಗೂ ಸಂಬಂಧವೇ ಇಲ್ಲದಂತೆ ಹೇಳಿದಾಗ ಕೆನ್ನೆ ಮೇಲೆ ಇಳಿದ ನೀರನ್ನು ಮುಂಗೈನಿಂದ ಒರೆಸಿಕೊಂಡರು ದೇವಕಿ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಈ ಸಿರಿ ಮತ್ತು ಸ್ವಾತಿ ಯಾರು?
ಅವರಿಬ್ರು ತಮ್ಮ ಕುಟುಂಬದವರಿಂದ ಬೇರಾಗಿ ಒಂಟಿಯಾಗಿ ಏಕೆ ಇದ್ದಾರೆ ಅನ್ನೋದನ್ನ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ಕಥೆ ಇಷ್ಟವಾಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ನೀವು ಈ ಚಾನೆಲ್ಗೆ ಮೊದಲನೇ ಬಾರಿ ಭೇಟಿ ಕೊಟ್ಟವರಾದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.